ಬರಕಾತು. ಆದರಣೀಯ ರಾಜ್ಯದ ವಕಫ್ ಮಂಡಳಿ ಎಲ್ಲ ಮುತುವಲ್ಲಿಗಳಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ದಿನಾಂಕ 19ರಂದು ವಕಫ್ ಮಂಡಳಿಯ ರಾಜ್ಯ ಸದಸ್ಯತ್ವಕ್ಕಾಗಿ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಹಾಗೂ ವಕಫ್ ಸಚಿವರಾದಂಥ BJ ಜಮೀರ್ ಅಹಮದ್ ಮಂತ್ರಿಗಳು ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಗುಲ್ಬರ್ಗಾ ಮತ್ತು ಬೆಳಗಾವಿ ವಿಭಾಗಕ್ಕೆ ಹಿಂದಿನ ಅಧ್ಯಕ್ಷರಾದಂಥ ಅನ್ವರ್ ಬಾಷಾ ಅವರನ್ನು ಹಾಗೂ ಅದೇ ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸರ್ವರ್ ಬೇಗ್ ಎಂಬ ಯುವ ಪ್ರತಿಭೆಯನ್ನು ಕಣಕ್ಕಿಳಿಸಿದ್ದಾರೆ. ದಿನಾಂಕ 19ರಂದು ನಡೆಯುವ ಮತದಾನದಂದು ಮತಪತ್ರದಲ್ಲಿರುವ ಅನ್ವರ್ ಬಾಷಾ ಅವರ ಅನುಕ್ರಮ 1ರ ಜೊತೆಗೆ 1 ಅಂತ ತಾವು ಹಾಕಬೇಕು. ಅದೇ ರೀತಿ ಅಜರ್ ಬೇಗ್ ಅವರ ಅನುಕ್ರಮ ಸಂಖ್ಯೆ 5ಕ್ಕೆ 2 ಅಂತ ಬರೀಬೇಕು. ಹೀಗ ಅದು ಮತದಾನದ ಮಹತ್ವ ಪೂರ್ಣಗೊಳ್ಳುತ್ತದೆ. ನಿನ್ನೆ ಕೆಲವರು ಮಾಧ್ಯಮದ ಮುಂದೆ ಬಂದು ಸಚಿವ ಜಮೀರ್ ಅಹಮದ್ ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಪ್ರಚಾರ ಗಿಟ್ಟಿಸಿಕೊಳ್ಳಲು ಇಲ್ಲ ಸಲ್ಲದ ಹೇಳಿಕೆ ನೀಡುವ ಮೂಲಕ ತಮ್ಮ ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ. ಬಂಧುಗಳೇ, ವಕಫ್ ಮಂಡಳಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಅಧ್ಯಕ್ಷರಾದ ನನಗೆ ಧರ್ಮದ ಜ್ಞಾನವಿಲ್ಲ, ಇಸ್ಲಾಮಿನ ಮಾಹಿತಿ ಇಲ್ಲ ಎಂಬ ಇತ್ಯಾದಿ ಮಾತುಗಳನ್ನು ಆಡಿದ್ದಾರೆ. ನಾನು ಅವರನ್ನು ಹೇಳಲಿಕ್ಕೆ ಬಯಸುತ್ತೇನೆ, ಅಲ್ಲಾಹನು ಇಚ್ಛಿಸಿದಲ್ಲಿ ನನಗೆ 600 ವಕಫ್ 33 ಸಂಸ್ಥೆಗಳ ಮೇಲೆ ಜಿಲ್ಲಾ ವಕಫ್ ಮಂಡಳಿ ಅಧ್ಯಕ್ಷನಾಗಿ, ಅಂದರೆ ಇಜ್ಜತ್ ಕೊಡವ, ಮರ್ಯಾದೆ ಕೊಡವ, ಒಂದು ಇಜ್ಜು ಮಂತುಸ ಒಂದು ಜುಲ್ಲು ಮಂತುಸ, ಜಿಲ್ಲದ್ದೇನೇವಲ್ಲ ಅಲ್ಲ. ಈ ಒಂದು ನಮ್ಮ ಅಲ್ ಇಮ್ರಾನ್ ಅನ್ನುವಂತ ಕುರಾನಿನ ಶ್ಲೋಕದಲ್ಲಿ ಈ ವಾಕ್ಯ ಬರ್ತಾ ಇದೆ. ಮರ್ಯಾದೆ ಕೊಡೋನವನ, ಮರ್ಯಾದೆ ಕಳೆಯೋನವನ. ನಮ್ಮ ಆತ್ಮದಲ್ಲಿ ಇಜ್ಜತ್ತೇನೇವಲ್ಲ ಅವನು, ಬೇಜತ್ತೇನೇವಲ್ಲ ಅವನು ಅಂತ ಹೇಳ್ತಾರೆ. ಇದು ಧರ್ಮನಿಷ್ಠೆ ಮಾತನಾಡುವಂತ ಆ ಮನುಷ್ಯನಿಗೆ ಗೊತ್ತಿರಬೇಕು ಮೊದಲ ಜ್ಞಾನ. ಹೀಗಾಗಿ ಅಲ್ಲಾಹ ಮನಸ್ಸು ಮಾಡಿದವನಿಗೆ ಗೌರವ ನೀಡುತ್ತಾನೆ, ಅಲ್ಲಾಹ ಅವನು ಇಚ್ಛಿಸಿದರೆ ಅಪಮಾನ ಅವಗೌರವ ಮಾಡುತ್ತಾನೆ. ವಕಫ್ ಆಸ್ತಿಗಳ ಬಗ್ಗೆ ಬಹಳ ಮಾತನಾಡುವ ಅವಶ್ಯಕತೆ ಅವರಿಗಿಲ್ಲ. ಅವರಿಗೆ ನೈತಿಕ ಹಕ್ಕಿಲ್ಲ. ವಕಫ್ ನೀತಿಯಿಂದ ಕಲಿಯುವ ಅವಶ್ಯಕತೆ, ಅವರು ಪಾಠ ಕಲಿಯುವಂತ ಅವಶ್ಯಕತೆ ನಮಗಿಲ್ಲ. ಅಲ್ಲಾಹ್ ಬಯಸಿದವರಿಂದ ನಮಗೆ ಸ್ಥಾನಗಳನ್ನು ಲಭಿಸುವ ಹಾಗೂ ಅವನು ಬಯಸಿದ ದಿನ ನಾವು ಕೆಳಗೆ ಇಳಿಯುತ್ತೇವೆ. ಸಾರ್ವಜನಿಕರ ಮುಂದೆ ಮಾತನಾಡುವಾಗ ತುಂಬಾ ಜಾಗೃತೆಯಿಂದ ಮಾತನಾಡಬೇಕು. ವಕಫ್ ಆಸ್ತಿಗಳು ಯಾರಿಂದ ಎಷ್ಟು ಹಾನಿಯಾಗಿವೆ ಜನರಿಗೆ ಗೊತ್ತಿದೆ. ಎಷ್ಟು ತಿಂದು ತೆಗೆದಿದ್ದಾರೆ ಎಂಬುದು ಪ್ರತಿಯೊಂದು ಯುವಕರಿಗೆ ಮನೆಯಲ್ಲಿ ತಮ್ಮ ಇತಿಹಾಸ ಗೊತ್ತಿದೆ. ನ್ಯಾಯಾಲಯದಿಂದಲೂ ನಿಮಗೆ ಚೀಮಾರಿ ಹಾಕಿ ದರ್ಗಾದಿಂದ ಹೊರಗೆ ಹಾಕಿದ್ದಾರೆ. ಹೀಗಿರುವಾಗ ಒಬ್ಬರ ಬಗ್ಗೆ ಅತಿ ಕೆಳಮಟ್ಟವಾಗಿ ಮಾತಾಡುವುದು ತುಂಬಾ ಜಾಗೃತರಾಗಿ ಮಾತಾಡಬೇಕು. ಮತದಾನ ಯಾರಿಗೆ ಮಾಡಬೇಕು, ಯಾರಿಂದ ಇವರು ಕಲಿಸಬೇಕಾಗಿಲ್ಲ. ಯಾರು ಒಳ್ಳೆ ಕೆಲಸ ಮಾಡುತ್ತಾರೆ, ಇಡೀ ದೇಶದಲ್ಲಿ BJ ಜಮೀರ್ ಅಹಮದ್ ಅವರು ಇಡೀ ದೇಶ ಕೊಂಡಾಡುತ್ತಾ ಇವತ್ತು ಹೆಣ್ಣು ಮಕ್ಕಳಿಗೆ PU ಕಾಲೇಜನ್ನು ಕೊಟ್ಟಿದ್ದಾರೆ. ಬಡ ರೋಗಿಗಳಿಗೆ ಆಂಬ್ಯುಲೆನ್ಸ್ ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಸೇವಾ ಪಟ್ಟಿಗೆಯನ್ನು ಕೊಟ್ಟಿದ್ದಾರೆ. BJ ಜಮೀರ್ ಅಹಮದ್ ಅವರ ವ್ಯಕ್ತಿತ್ವನೇ ಬೇರೆ, ಆ ವ್ಯಕ್ತಿಯ ವ್ಯಕ್ತಿತ್ವನೇ ಬೇರೆ. ಮಾತನಾಡುವುದು ಬಹಳ ಸುಲಭ, ಆದರೆ ಜನರು ಈಗಿನ ಕಾಲದಲ್ಲಿ ನಂಬಬೇಕಾದ್ರೆ ಬಹಳ ಕಠಿಣ ಇದೆ. ಮಾತನಾಡಿದರೆ ಧರ್ಮ, ಎಲ್ಲ ಧರ್ಮದ ಗ್ರಂಥಗಳು ಇವ್ರ ಮನೆಯಲ್ಲೇ ಪ್ರಿಂಟ್ ಆಗುವಂತೆ ಮಾತಾಡ್ತಾರೆ. ಅದು ತಿಳಿದುಕೊಂಡು ಮಾತಾಡಬೇಕು. ಒಂದು ಧರ್ಮದ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ಬಹಳ ಜಾಗೃತದಿಂದ ಹೇಳ್ತಾರ. ಯಾಕಂದ್ರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಕಟ್ಟಿನ ಹರಿತವಾಗಿರ್ತಾರೆ ಮಾತುಗಳು. ಒಬ್ಬೊಬ್ಬ ಸಮುದಾಯದ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಜಾಗೃತಿಯಿಂದ ಮಾತಾಡಬೇಕು. ಅವರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ. ಸುಮಾರು ಹಗರಣಗಳು ಇವ್ರ ಮೇಲಿದ್ದಾವೆ.
ನನ್ನ ಮೇಲೆ, ನಮ್ಮ ಬೆಂಬಲಿಗರ ಮೇಲೆ, ನಮ್ಮ ಅಭಿಮಾನಿಗಳ ಮೇಲೆ ಧಮಕಿ ಹಾಕುವಂತ ಕಾರ್ಯಗಳು ನಡೆದವು. ಇವ್ರು ಹೇಳ್ತಾರ, ದರ್ಗಾದಿಂದ ಹೊರಗೆ ಬಂದಂತ ಸುಮಾರು ತಹಶೀಲ್ದಾರ ಅಧ್ಯಕ್ಷರಾಗಿ, ಆಡಳಿತಾಧಿಕಾರಿಯಾಗಿ 20 ಲಕ್ಷ ರೂಪಾಯಿಗಿಂತ ಹೆಚ್ಚು ರೂಪಾಯಿಗಳನ್ನು ಇಟ್ಟಿದ್ದಾರೆ. 20 ವರ್ಷ ಅಧಿಕಾರ ಮಾಡಿದಂತ ಇವರಿಗೆ ಸುಮಾರು 3.5-4 ಲಕ್ಷ ರೂಪಾಯಿ ಹಿಡಿದು 7-8 ಕೋಟಿ ರೂಪಾಯಿ ಹಗರಣ ಆಗಿದೆ ಇವರ ಮೇಲೆ. ರಾಜ್ಯದ ಜನರಿಗೆ ತಿಳ್ಕೋಬೇಕು, ಆ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾ ಇದ್ದಾನೆ, ಅವನ ಚರಿತ್ರೆ ಏನು. ನಾನಂತೂ BA ತನಕ ಕಲ್ತೀನಿ, ನಿಮ್ಮವರು ಕಡಿಮೆ ಕಲಿತು ಬಹಳ ಮಾತಾಡೋದು ಬಹಳ ಅಲ್ಲ. ಯಾವತ್ತಿಗೂ ಸಮುದಾಯದ ಬಗ್ಗೆ ಜಾಗೃತರಾಗಿ ಮಾತಾಡಬೇಕು. ಒಂದು ಸಮುದಾಯವನ್ನು ಹೊಗಳುವ ಜವಾಬ್ದಾರಿ ಸಮಾಜದ ಮೇಲೆ ಬಹಳ ತುಂಬಾ ಇದೆ. ಮನಸ್ಸಿಗೆ ಬಂದಂತೆ ಜಮೀರ್ ಅಹ್ಮದ್ ಅವರ ಬೆಂಬಲಿಗರನ್ನು ಸೋಲಿಸಿ ಅಂತ ತಾವು ಹೇಳ್ತಿರಲ್ಲ ಸ್ವಾಮಿ. ಇದೇ ಜಮೀರ್ ಅಹ್ಮದ್ ಅವ್ರ ತಾವು ಕಾರ್ಗಳಕ್ಕೆ ಹೋಗಿದ್ದೀರಿ, ಮೈಬೂಬ್ ಸರ್ಕಾರವನ್ನು ತೆಗೆದು ಹಾಕಿರಿ ಅಂತ ಹೇಳಿ. ಅವಾಗ ಜಮೀರ್ ಅಹ್ಮದ್ ನೆನಪು ಬರಲಿಲ್ವಾ? ಇನ್ನೂ ಬಹಳ ಇದೆ ಚಾಪ್ಟರ್. 5 ವಿಷಯ ಅವತ್ತು ನಿನ್ನೆ ಹೇಳಿದಲ್ಲ, ವಕಫ್ ಬಗ್ಗೆ ಮಾತಾಡೋದು 2 ತಾಸು ಅವ್ರು ಸಾಕೋದಿಲ್ಲ, ನಿಮ್ದು 16 ತಾಸು ಅವ್ರು ಸಾಕೋದಿಲ್ಲ. ಟೈಮ್ ಬರುತ್ತೆ, ಟೈಮ್ ಬಂದಾಗ ಹೇಳ್ತೀವಿ. ಸ್ವಚ್ಛ ಆಡಳಿತರಂಗೆ ಸಮಾಜದ ಮುಂದೆ ಹೇಳಬೇಡ್ರಿ, ನಿಮ್ದು ಏನಿದೆ ಎಲ್ಲ ಗೊತ್ತಿದೆ. ಸುಮಾರು ದರ್ಗಾದಲ್ಲಿ 7-8 ಕೋಟಿ ರೂಪಾಯಿ ಹಗರಣಗಳಾಗಿದೆ. ಈ ಚುನಾವಣೆ ಮುಗಿದ ಮೇಲೆ ಶಿವೋಡಿ ತನಿಖೆಯಾಗಿ ಇವರು ಎಲ್ಲರೂ ಸುಮಾರು 50 ಜನ ಇದ್ದಾರೆ, ಅಲಿಬಾಬಾ 40 ಚೋರ್ ಅಂತೇಳಿ. ಅವರೆಲ್ಲರಿಗೂ ಮಂಬರ ಪರೀಕ್ಷೆ ಮಾಡುವಂತ ಕಾಲ ಬರ್ತಾ ಇದೆ. ಈ ನಮ್ಮ ರಾಜ್ಯದ ಜನತೆ ನೋಡಬೇಕು. ನಾವು ಹಿರಿಯರು ಗೌರವ ಕೊಡಕತ್ತೀವಿ, ಅದು ದುರುಪಯೋಗ ಮಾಡ್ಕೊತೀವಿ. ಇದು ಎಚ್ಚರಿಕೆ ಅಂತ ತಿಳ್ಕೋಬೇಕು. ತಾವೊಬ್ರು ಮಾತಾಡ್ತಿರೋದು ನನಗೆ ನನ್ನ ಧರ್ಮದ ಅರಿವಿಲ್ಲ. ನಾನೊಬ್ಬ BA ಸ್ಟೂಡೆಂಟು, ನಿಮ್ಮ 4-5 ಪಾಸ್ ಆಗಿಲ್ಲ. ಧರ್ಮ ಏನು ತರಿಸುತ್ತಾ, ಆದ್ರೆ ಆ ಧರ್ಮ ನಮ್ಮ ಕಡೆ ಇರಬೇಕು. ಬೇರೆ ಧರ್ಮವನ್ನು ನಾವು ಹೆಚ್ಚಿಸಬೇಕು. ಕುರಾನದಲ್ಲಿ ಹೇಳುತ್ತೆ, ಬೇರೆ ಜನಾಂಗೀಯ ದೇಶವನ್ನು ಹುಟ್ಟಿಸ್ಬೇಡ್ರಿ, ನಿಮ್ಮ ನೆರೆಹೊರೆಯವರನ್ನ ಅಣ್ಣ ತಮ್ಮಂದಿರಂತ ತಿಳ್ಕೊಳ್ಳಿ. ಚುನಾವಣೆ ಬರ್ತಾವ ಹೋಗ್ತಾವ, ಆದ್ರೆ ಮಾತನಾಡುವುದು ನಾಲ್ಕು ಬಿಗಿಯನ್ನು ಮಾತಾಡಿದ್ರೆ ಅದು ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳಿ ನಾನು ವಿನಂತಿಸುತ್ತೇನೆ.